ನಡುತೀರದ ಭಾರ್ಗವ ನಡೆದಾಡುವ ವಿಶ್ವೋಪದೇಶ ಶಿವರಾಮ್ ಕಾಮಂತರಿಗೆ ಸ್ವಾಗತ. ನನಗೆ ಗೊತ್ತು ನಿಮಗೆ ಹೊಗಳಿಕೆ ಅಂದ್ರೆ ಆಗಲ್ಲ ಅಂತ, ಆದರೂ ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರ ಕೈ ಆಡಿಸದ ಸಾಹಿತ್ಯ ಪ್ರಕಾರವಿಲ್ಲ ಎಂದು ಪ್ರಸಿದ್ಧರಾಗಿರುವ ತಾವು ತಮ್ಮ ಬಗ್ಗೆ ಒಂದೆರಡು ವಿಷಯಗಳನ್ನು, ತಮ್ಮ ಜೀವನ ಮತ್ತು ಸಾಹಿತ್ಯ ಕ್ಷೇತ್ರದ ಬಗ್ಗೆ ನಮ್ಮ ಪ್ರೇಕ್ಷಕರಿಗೆ ದಯವಿಟ್ಟು ಹೇಳ್ತೀರಾ? ಆಯ್ತು ಮಾರಾಯ, ಹೇಳ್ತೀನಿ. ನಾನು ಹುಟ್ಟಿದ್ದು 1902ರಲ್ಲಿ ನಿಮ್ಮ ಈಗಿನ ಉಡುಪಿ ಜಿಲ್ಲೆಯ ಕೋಟದಲ್ಲಿ. ಅದರಿಂದ ನಾನು ಎಮ್ಮೆ ಎಲ್ಲ ಮಾಡಿಲ್ಲ ಸ್ವಾಮಿ. ಒಂದು 2-3 ವರ್ಷ ಮಂಗಳೂರಿನಲ್ಲಿ ಕಾಲೇಜಿಗೆ ಹೋದೆ. ಆನಂತರ ಕಾಲೇಜಿಗೆ ತರ್ಪಣ ಕೊಟ್ಟು ನಾನು ಸ್ವಾತಂತ್ರ್ಯ ಹೋರಾಟಕ್ಕೆ ಹೊರಟೆ. ನಾನು ಕಾದಂಬರಿಗಳನ್ನಲ್ಲದೆ ಕಥೆಗಳನ್ನು, ವಿಜ್ಞಾನ ಪ್ರಪಂಚ, ರಾಜಕೀಯ, ಬಾಲ ಪ್ರಪಂಚ ಮತ್ತು ಯಕ್ಷಗಾನಗಳನ್ನು ಸ್ವಲ್ಪ ಬರೆದಿದ್ದೇನೆ. ನನ್ನ ಜನಪ್ರಿಯ ಕಾದಂಬರಿಗಳೆಂದರೆ ಅಳಿದ ಮೇಲೆ, ಮರಳಿ ಮಣ್ಣಿಗೆ, ಮುಗಿದ ಯುದ್ಧ, ಚೋಮನ ದುಡಿ, ಔದಾರ್ಯದ ಉರುಳಲ್ಲಿ, ಹುಚ್ಚು ಮನುಷ್ಯನ 10 ಮಗುಗಳು ಇತ್ಯಾದಿಗಳು. ಇನ್ನೂ ಹೇಳುತ್ತಾ ಹೋಗಬಹುದು ಸ್ವಾಮಿ. ಆದರೆ ನೀವು ನಿರ್ಮಾಪಕರು ನಮ್ಮನ್ನು ಸಾಕು, ನಿಮಗೆ ಟೈಮ್ ಆಯಿತು ಹೋಗಿ ಅನ್ನುತ್ತೀರಾ. ಆದ್ದರಿಂದ ಇಲ್ಲಿಗೆ ಮುಗಿಸುತ್ತೇನೆ. ಆದರೆ ಒಂದು ಮಾತು ಸ್ವಾಮಿ, ನಾನು 1967ರಲ್ಲಿ ಬರೆದ ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ ನಿಮ್ಮ ಜ್ಞಾನಪೀಠದವರು ಪ್ರಶಸ್ತಿ ಕೊಟ್ಟಿದ್ದು ನಿಮಗೆಲ್ಲ ತಿಳಿದಿರಬಹುದು. ನಿಮಗೆ ನಮ್ಮ ಮೂಕಜ್ಜಿಯ ಬಗ್ಗೆ ಹೆಚ್ಚಿನ ವಿಲವಾರಿ ಏನಾದ್ರೂ ಬೇಕಾದ್ರೆ ಕೇಳಿ, ನಾನು ಹೇಳುತ್ತೇನೆ. ಕಾರಣಾಂತರ ಮೂಕಜ್ಜಿ ಅಜ್ಜಿ ಕತೆ ಅವೆಲ್ಲ ಏನು ಬೇಡ, ನೀವು ಯಕ್ಷಗಾನದ ಬಗ್ಗೆ ಏನಾದ್ರೂ ಮಾತಾಡಿ, ಅದರ ಬಗ್ಗೆ ತಿಳಿಸಿ. ಅಯ್ಯೋ ಪರಮಾತ್ಮ, ಈ ಭೂಲೋಕದಲ್ಲಿ ಜನರಿಗೆ ಕಲಿಯುವ ಇಷ್ಟವೇ ಇಲ್ಲವಲ್ಲ, ಯಾಕಾಯ್ತು ಈ ತರ? ಆಗಲಿ ಯಕ್ಷಗಾನದ ವಿಚಾರವಾದ ಕೇಳಿದ್ರಲ್ಲ. ನನಗೆ ಬಾಲ್ಯದಿಂದಲೂ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ. ನಾನು ಅನೇಕ ಯಕ್ಷಗಾನ ಪ್ರಸಂಗಗಳಲ್ಲಿ ಅಭಿನಯಿಸಿದ್ದೆ. ಅದಕ್ಕೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿವೆ ನನಗೆ. ನಾನು ನನ್ನದೇ ಆದ ಒಂದು ಯಕ್ಷಗಾನ ತಂಡವನ್ನು ಯುರೋಪಿನ ದೇಶಗಳಿಗೆಲ್ಲ ಕರೆದುಕೊಂಡು ಹೋಗಿದ್ದೆ. ಅದೊಂದು ದೊಡ್ಡ ಹಿಟ್ಟು ಮಾರಾಯಣೆ. ಆದರೆ ಆ ತಂಡವನ್ನು ನನಗೆ ಅಮೆರಿಕ ದೇಶಕ್ಕೆ ಕರೆದುಕೊಂಡು ಹೋಗಲು ಆಗಲಿಲ್ಲ. ಕಾರಣಾಂತರಗಳಿಂದ ಆಗಲಿಲ್ಲ. ಏನು ಮಾಡುವುದು ಆಗಲಿಲ್ಲ. ಮನೆಗೆ ನಾನು ಸ್ವರ್ಗಲೋಕದಲ್ಲಿ ಒಂದು ಯಕ್ಷಗಾನ ತಂಡವನ್ನೇ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಅಲ್ಲಿಯವರೇ ಆದ ಒಂದು 12 ಜನರನ್ನು ರಿಕ್ರೂಟ್ ಮಾಡಿ ಆಯ್ತು ನಾನು. ಆದರೆ ನನಗೆ ಇನ್ನು ಒಂದು 5-6 ಜನರು ಬೇಕು ಸ್ವಾಮಿ. ಇಲ್ಲಿಗೆ ಬಂದಾಗ ಯಾರಾದರೂ 5-6 ಜನರನ್ನ ಕರೆದುಕೊಂಡು ಹೋಗಬಹುದು ಅಂತ ಹೇಳಿ. ನೀವು ಎಷ್ಟು ಜನ ಇದ್ದೀರಲ್ಲ ಇಲ್ಲಿ, ಇವರಲ್ಲಿ ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನೀವು 5-6 ಜನ ನನ್ನ ಜೊತೆ ಸ್ವರ್ಗಕ್ಕೆ ಯಾಕೆ ಬರಬಾರದು? ಅದೊಂದು ಒನ್ಸ್ ಇನ್ ಅ ಲೈಫ್ ಟೈಮ್ ಅಪಾರ್ಚುನಿಟಿ ಸ್ವಾಮಿ. ಆದ್ರೆ ನೀವು ಟಿಕೆಟಿನ ಬಗ್ಗೆ ಆಲೋಚನೆ ಮಾಡೋದು ಬೇಡ. ನಮ್ಮ ಸ್ವರ್ಗಲೋಕದ ಖಜಾನೆಯಲ್ಲಿ ಬೇಕಾದಷ್ಟು ದುಡ್ಡಿದೆ. ನೀವು ನಾನು ಫಸ್ಟ್ ಕ್ಲಾಸ್ ಟಿಕೆಟ್ ಅನ್ನು ಆವಾಗಲೇ ಗ್ರಾಂಟ್ ಮಾಡಿದ್ದೇನೆ. ಟಿಕೆಟ್ ಅನ್ನು ತೆಗೆದುಕೊಂಡೇ ಬಂದಿದ್ದೇನೆ. ಅಲ್ಲದೆ ನೋಡಿ ರಾಮನಾರಾಯಣ, ನಿಮ್ಮ ಬುಷ್ ಗವರ್ಮೆಂಟ್ ನಲ್ಲಿ ನನಗೆ ತುಂಬಾ ಇನ್ಫ್ಲೂಯೆನ್ಸ್ ಕೂಡ ಇದೆ. ಕಾರಣಂದ್ರೆ ನೀವೇನು ಆಲೋಚನೆ ಮಾಡಬೇಡಿ. ನಾನು 24 ಗಂಟೆಯಲ್ಲಿ ನಿಮ್ಮ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಡುತ್ತೇನೆ ಅಂತ ಸ್ವತಃ ಬುಷಪ್ಪನವರೇ ಹೇಳಿಬಿಟ್ಟಿದ್ದಾರೆ. ಇನ್ನು ನಮಗೇನು ಭಯ? ಈ ಬಗ್ಗೆ ಆಲೋಚನೆ ಮಾಡಿ ಆಮೇಲೆ ಮಾತನಾಡೋಣ. ನಿಮ್ಮ ಹೆಸರುಗಳನ್ನೆಲ್ಲ ಕೊಡಿ, ನಾನು ನಿಮ್ಮ ಹೆಸರನ್ನು ಮೆಂಟಲ್ ನೋಟ್ ಮಾಡಿಕೊಳ್ಳುತ್ತೇನೆ. ನೋಡಿ ಸ್ವಾಮಿ, ಆಮೇಲೆ ಮಾತನಾಡೋಣ. ಈ ಕಡೆ ನೋಡಿ ಯಾರು ಬರುತ್ತಿದ್ದಾರೆ ಅಂತ. ಓ, ನಮ್ಮ ಮಾಸ್ತಿಗಳು, ನಮ್ಮ ದೋಸ್ತಿಗಳು. ಬನ್ನಿ ಸ್ವಾಮಿ, ಮಾಸ್ತಿಗಳೇ. ಗೋಕಾಕರನ್ನು ಇದ್ದಾರೆ ಸರ್ ಜೊತೆಯಲ್ಲಿ. ನಮಸ್ಕಾರ. ನಮ್ಮ ಗುರುಗಳು ನೋಡಲಿ, ಮಾಸ್ತಿಗಳನ್ನು ನೋಡಲು ತುಂಬಾ ದಿವಸಗಳಾಯಿತು. ಮಾಸ್ತಿಗಳೇ, ನೀವು ನನಗಿಂತೂ ತುಂಬಾ ಮೊದಲೇ ಕಟ್ಟದಿಂದ ಹೊರಟಿದ್ದೀರಲ್ಲ, ಏನಾಯ್ತು? ಏನಾಯ್ತು ಸ್ವಾಮಿ ನಿಮಗೆ? ಡೈರೆಕ್ಷನ್ ತಪ್ಪಿ ಹೊರಟ? ಅಲ್ಲ ವಿನಾಯಕ ಅವರು ಕಾಣಿಸ್ತಾರೆ.
ಕಾರಂತರ ಧ್ವನಿ ಕೇಳಿಸ್ತಾ ಇತ್ತು. ಅವರು ಈ ಕಡೆ ಮಾಹಿತಿ ಬರ್ತಾರೆ. ಇರ್ಲಿಕ್ಕಿಲ್ಲ ಬಿಡಿ ಮಾಡ್ತೀವಿ. ಹೇಳಿ. ನಮಸ್ಕಾರ ಸರ್. ನೀವು ಯಾರೇ? ಸರ್, ನಾನು ಈ ಕಾರ್ಯಕ್ರಮದ ನಿರೂಪಕ. ನಿಮಗಿನ ಮುಂಚೆ ನಮ್ಮ ಕುವೆಂಪು ಮತ್ತು ಕಾರಂತರು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ರು. ತಾವಿಬ್ಬರು ಬಂದಿದ್ದಕ್ಕೆ ಬಹಳ ಸಂತೋಷ. ಅಲ್ಲ, ಅವ್ರು ಇಲ್ಲೂ ನನ್ ಬೀಟ್ ಮಾಡ್ಬಿಟ್ರೆ ನಾನು ಅವರಿಗಿಂತ ಸೀನಿಯರ್. ನನಗಿಂತ ಮೊದಲು ಜ್ಞಾನಪೀಠ ಪ್ರಶಸ್ತಿ ಬೇರೆ ತಗೊಂಡ್ಬಿಟ್ರು. ಅದ್ರ ಜೊತೆಗೆ ಇಲ್ಲೂ ಬಂದು ನನ್ ಬೀಟ್ ಮಾಡ್ಬಿಟ್ರಲ್ಲ. ನಾನುವೇ ಸಿವಿಲ್ ಸರ್ವಿಸ್ ಸೇರ್ಕೊಂಡು ದೊಡ್ಡ ದೊಡ್ಡ ಗವರ್ಮೆಂಟ್ ಕೆಲಸ ಮಾಡದೆ ಯಾವ್ದಾದ್ರು ಮೇಸ್ಟ್ರೋ ಅಥವಾ ಕೆನೆಡಿಕಟ್ ಸ್ಟೇಟ್ ಗವರ್ಮೆಂಟ್ ಕೆಲಸ ಏನಾದ್ರು ಮಾಡಿದ್ರೆ ನಾನು ಇನ್ನೊಂದಷ್ಟು ಜಾಸ್ತಿ ಕಥೆ ಕಾದಂಬರಿಗಳು ಬರೋದು ಜ್ಞಾನಪೀಠ ಪ್ರಶಸ್ತಿ ಅವ್ರಿಗಿಂತ ಮೊದಲೇ ತಗೊಂಡ್ಬಿಡ್ತಿದ್ದೆ. ಹಾಗಾದ್ರೆ ತಾವು ತಮ್ಮ ಜೀವನ ಮತ್ತು ಸಾಹಿತ್ಯ ಕ್ಷೇತ್ರದ ಬಗ್ಗೆ ನಮ್ಮ ಸಭಿಕರಿಗೆ ಹೇಳ್ತೀರಾ? ಹೇಳೋಣ. ಅದಕ್ಕೇನಂತೆ, ಕನ್ನಡದ ಆಸ್ತಿ ಮಾಸ್ತಿ ಅಂತ ಕೆಲವರು ಹೇಳ್ತಿದ್ರು. ಹಾಗೆ ನಾನು ಹುಟ್ಟಿದ್ದೂರು ಮಾಸ್ತಿ ಅಂತ ಕೋಲಾರ ಜಿಲ್ಲೆಯಲ್ಲಿ. ನಾನು 1891 ಹುಟ್ಟಿದ್ದು. ಸರಿ, 1914ರಲ್ಲಿ MA ಮಾಡಿ ಇಂಡಿಯನ್ ಸಿವಿಲ್ ಸರ್ವಿಸ್ ಮಾಡಿ ಬಹಳ ದೊಡ್ಡ ದೊಡ್ಡ ಪೋಸ್ಟ್ಗಳನ್ನೆಲ್ಲ ಇಟ್ಕೊಂಡಿದ್ದೆ. ಹಾಗಿದ್ದಿದ್ರಿಂದ ಆ ಕಾರಂತರಿಗೆ ಸ್ವರ್ಗದಲ್ಲಿ ಸೀಟ್ ಕೊಡ್ಸಿದ್ ನಾನೇ. ಅಲ್ಲ ಸ್ವಾಮಿ, ಹೌದು, ಇವರು ನಮ್ಮ ಗುರುಗಳು. ಇವರು ನಮಗೆ ಸ್ವರ್ಗದ ಹಾಲೇಮಿನಲ್ಲಿ ಡಿಪಾರ್ಟ್ಮೆಂಟ್ ಕೊಡಿಸಿದ್ದಾರೆ. ಆದ್ರೆ ಇವರು ಇರುವುದು ಟ್ರಂಪ್ ಅವರಲ್ಲಿ. ನಮಗೆ ಸಾಕು ಹಾಲೇಮು. ಸರ್, ಕಾಕನಕೋಟೆ ಮತ್ತು ಆ ಸಿನಿಮಾದಲ್ಲಿ ಬರುವ ಹಾಡು ಹಿಂದೆ ಅಲ್ವೇ? ಹೌದೌದು. ನಿಮಗೊಂದು ವಿಷಯ ಗೊತ್ತೆ? ಏನ್ ಸರ್? ಈ ಕಾರಂತರು ನೇಸರ ನೋಡು ಹಾಡನ್ ತಗೊಂಡು ರಂಭೆ ಸರ ನೋಡು ಊರ್ವಶಿ ಸರ ನೋಡು ಅಂತ ಸ್ವರ್ಗದಲ್ಲಿ ಹಾಡ ಹಾಕೊಂಡು ತಿರುಗ್ತಾ ಇದ್ರು ಮೊನ್ನೆ. ಸ್ವಾಮಿ, ಮಕ್ಕಳಾಟಿಗೆ ನಿಮಗೆ ಸ್ವರ್ಗಕ್ಕೆ ಹೋದ್ರು ನಿಮ್ಮ ಮಕ್ಕಳಾಟಿಗೆ ಬಿಟ್ಟಿಲ್ಲ ಇನ್ನು. ಹಾಗೂ ಇತರ ಕೃತಿಗಳು ಸರ್? ಹೌದು. ಸಣ್ಣ ಕಥೆಗಳ ಜನಕ ಅಂತಾನು ಕರೀತಾರೆ ಮಸ್ತಿನ. ಅದಲ್ಲದೆ ಕವಿಗಳಲ್ಲ ಕಾವ್ಯಗಳು, ಆಮೇಲೆ ಇನ್ನೂ ಕೆಲವು ಸಣ್ಣ ಕಥೆಗಳನ್ನೆಲ್ಲ ಬರೆದಿದ್ದೀನಿ. ಅದಲ್ಲದೆ 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಅಂತನ್ನೋ ಐತಿಹಾಸಿಕ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂತು ನೋಡಿ. ನನ್ನದು ಐತಿಹಾಸಿಕ ಕಾದಂಬರಿ ತರನೇ, ಅದಕ್ಕಿಂತ ಹಳೆಯದು. ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ನಂತರ ಬಹಳಷ್ಟು ಕಾಲದವರೆಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರೆದಿದ್ದಾಗ ತಾವು ತಮ್ಮ ವೇದಕಾಲೀನ ಜನಜೀವನವನ್ನು ಚಿತ್ರಿಸುವ ಮಹಾಗ್ರಂಥ ಭಾರತ ಸಿಂಧು ರಶ್ಮಿಯಿಂದ ಕನ್ನಡಕ್ಕೆ 5ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡವರಲ್ಲಿ. ದಯವಿಟ್ಟು ನಮ್ಮ ಸಭಿಕರಿಗೆ ಒಂದೆರಡು ವಿಷಯಗಳನ್ನು ತಮ್ಮ ಜೀವನ ಮತ್ತು ಸಾಹಿತ್ಯ ಕ್ಷೇತ್ರದ ಬಗ್ಗೆ ಹೇಳಬೇಕು. ಸರಿ, ನಾನು ಹುಟ್ಟಿದ್ದು 1909ನೇ ಇಸ್ವಿಯಲ್ಲಿ ಹಾವೇರಿ ಜಿಲ್ಲೆಯ ವಯಸ್ಸಾಗ್ಬಿಟ್ಟಿದೆ ನೋಡಿ, ಮತ್ತು ಸವಣೂರು ಗ್ರಾಮದಲ್ಲಿ ಹುಟ್ಟಿದ್ದು. ಸವಣೂರು ಗ್ರಾಮದಲ್ಲಿ ಹುಟ್ಟಿದ್ದು. ನನ್ನ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್ ಅಂತ. ವಿನಾಯಕ ಕೃಷ್ಣ ಗೋಕಾಕ್ ಅಂತ. ಬ್ಲಡ್ ಪ್ರೆಷರ್ ಮಾತ್ರ ನಿಮಗೆ ಗೊತ್ತಿರುವ ಹಾಗೆ ನನ್ನ ಭಾರತ ಸಿಂಧು ಲಕ್ಷ್ಮಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಥ್ಯಾಂಕ್ ಯು ಸರ್. ಅಮ್ಮ, ಅಲ್ಲ, ನಾವ್ ಹೀಗೆ ಇಲ್ಲೇ ಮಾತಾಡ್ತಾ ನಿಂತ್ಬಿಟ್ಟಿದ್ರೆ ನಮ್ಮನ್ನುವೇ ಈ ಕನ್ನಡ ಸಂಗೀತ ಪ್ರೆಸಿಡೆಂಟ್ ಏನಾರ ಸೇರಿಸ್ಕೊಂಡ್ಬಿಡ್ತಾರೆ ಅಂತ ಕಾಣುತ್ತೆ. ಪಾಪ ಹೊಟ್ಟೋಣ ನಾವ್ ಇಲ್ಲಿಂದ. ಅಯ್ಯೋ, ಸ್ವಲ್ಪ ಇರಿ ಸರ್. ನೀವೆಲ್ಲರೂ ಅಷ್ಟು ದೂರ ಸ್ವರ್ಗದಿಂದ ಇಲ್ಲಿಯವರೆಗೆ ನಮ್ಮನ್ನು ಆಶೀರ್ವಾದ ಮಾಡಕ್ಕೆ ಬಂದಿರಬೇಕಾದ್ರೆ ಇನ್ನು ಭೂಮಿ ಮೇಲೆ ಇರ್ತಕ್ಕಂಥ ಯುವ ಅನಂತಮೂರ್ತಿ ಅವರು ಮತ್ತು ಗಿರೀಶ್ ಕಾರ್ನಾಡ್ ಸಹ ನಮ್ಮ ಸಭೆಗೆ ಬರ್ತಾರೆ. ನೋಡೋಣ. ಹಾಯ್, you please tell me how to get to Hartford Airport? ನಮಸ್ಕಾರ ಸರ್. ನೀವು ಯುವ ಅನಂತಮೂರ್ತಿ ಅವರಲ್ವೇ? ನಾನು ಕನ್ನಡದವರೇ ಸರ್. ನೀವೇನು ಸರ್ ಇಲ್ಲಿ? ನಾನು ಬಹಳಷ್ಟು ಅಮೆರಿಕನ್ ಯೂನಿವರ್ಸಿಟಿಗೆ ವಿಸಿಟಿಂಗ್ ಪ್ರೊಫೆಸರ್ ಅಲ್ವೇ. ಹೌದು. ಆಕ್ಚುಲಿ ಚಿಕಾಗೋ ಹೋಗ್ಬೇಕಾಗಿತ್ತು. ಅಲ್ಲೇನೋ ತುಂಬಾ ಸ್ನೋ ಅಂತೆ. ಯಾವಾಗಲೂ ಸ್ನೋ ಇದ್ದೇ ಇದೆಯಲ್ವಾ. ನಮ್ಮ ಏರೋಪ್ಲೇನು ಹಾರ್ಟ್ಫರ್ಡ್ ಡೈವರ್ಟ್ ಮಾಡಿಬಿಟ್ರು. ನಾನು ಕಾರ್ನಾಡು ನೆನೆ ರಾತ್ರಿ ಹಾರ್ಟ್ಫರ್ಡ್ ಅಲ್ಲೇ ತಂಗಿದ್ವಿ. ನಾನು ಡೌನ್ ಟೌನ್ ಅಲ್ಲಿ ಅವ್ರನ್ನ ಯಾವ್ದೋ ಬಾರ್ ಹತ್ರ ನೋಡಿದೆ. ಕಾರ್ನಾಡ್ರೇನೋ ನೆಕ್ಸ್ಟ್